ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂದರೆ ನಿಮಗೆ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ನಾನಿವತ್ತು ಮೀಶೋ ಕಿಡ್ಸ್ ವೆಸ್ಟರ್ನ್ ವೇರ್ ಹಾಲ್ ಅಂತ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ 4 to 5 years ಇರೋ ಗರ್ಲ್ ಬೇಬಿಗೆ ಮಾತ್ರ ಆಗೋ ಥರ ಇದೆಲ್ಲ ನನ್ನ ಮಗಳಿಗೆ ನಾನು ಆರ್ಡರ್ ಮಾಡಿದೆ. ನನಗೂ ಗೊತ್ತಿಲ್ಲ ಮೀಶೋದಲ್ಲಿ ಯಾವ ಥರ ಕ್ವಾಲಿಟಿ ಇರುತ್ತೆ ಆ್ಯಂಡ್ ವರ್ತಾ ನಾವು ಕೊಡೋ ಅಮೌಂಟ್ಗೆ ವ್ಯಾಲಿಡಾ ಅಂತ ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ಕೂಡ ಮೀಶೋಲಿ ಇದು ಆರ್ಡರ್ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಮಾಡೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯಾರನ್ನ ಇವಾಗ ಆರ್ಡರ್ ಮಾಡೋ ಥರ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ರಿವ್ಯೂ ಮಾಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾಯಿನಿ. ಸೊ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಂತ. ಸೊ ಲಾಸ್ಟ್ವರೆಗೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಇದರಲ್ಲಿ ನಿಮಗೆ ರಿವ್ಯೂ ವಿತ್ ಪಾಯಿಂಟ್ ಕೂಡ ಕೊಡ್ತೀನಿ ಆ್ಯಂಡ್ ಅಮೌಂಟ್ ಎಷ್ಟಿದೆ ಅಂತ ಕೂಡ ಹೇಳ್ತೀನಿ. ಸೊ ಇದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೀವೇನಾದರೂ ಬುಕ್ ಮಾಡಬೇಕಂದ್ರೆ ನಿಮಗಿದು ಯೂಸ್ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕಮಾನ್. ಸೊ ಇವಾಗ ಇದ್ರ ನಾನೊಂದು 8 ಪಾರ್ಸೆಲ್ ತರಿಸಿದ್ದೀನಿ, 8 ಆರ್ಡರ್ಸ್ ಬುಕ್ ಮಾಡಿದ್ದೀನಿ. ಸೊ ಇವಾಗ ನಾನು ಒಂದೊಂದೇ ಓಪನ್ ಮಾಡ್ತೀನಿ. ನೋಡಿ, ಈ ಥರ ನಾನು ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಿಮಗೆ ವೀಡಿಯೋಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇವಾಗ ಫಸ್ಟ್ ಪಾರ್ಸೆಲ್ ಓಪನ್ ಮಾಡೋಣ. ಸೊ ಫಸ್ಟ್ ನಾನು ಬುಕ್ ಮಾಡಿರೋದು ಬಂದು ಕಟ್ ಸ್ಲೀವ್ಸ್ ರೌಂಡ್ ನೆಕ್ ಟಾಪ್ ಅಂತ. ಇದು ಮಸ್ಟರ್ಡ್ ಎಲ್ಲೋ ಅಲ್ಲಿ ಬುಕ್ ಮಾಡಿದ್ದೀನಿ. ಇದರಲ್ಲಿ ತುಂಬಾ ಕಲರ್ಸ್ ಇದೆ. ಸೊ ನೀವು ಕೂಡ ಯಾವ ಕಲರ್ ಬೇಕೋ ಆ ಕಲರ್ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಪಕ್ಕದಲ್ಲೇ ನನ್ನ ಮಗಳು ಇದನ್ನು ವೇರ್ ಮಾಡಿರೋದು ಸ್ಮಾಲ್ ವಿಡಿಯೋ ಇದೆ ಆ್ಯಂಡ್ ಫೋಟೋ ಇದೆ. ಸೊ ನೀವು ಅದನ್ನು ನೋಡ್ಕೊಬೋದು ರೆಫರೆನ್ಸ್ಗೆ. ಆ್ಯಂಡ್ ಈ ಕ್ಲಾತ್ ಬಂದು ಲೈಕ್ ತುಂಬ ಸಾಫ್ಟ್ ಕಾಟನಲ್ಲಿದೆ ಮತ್ತು ಹೈ ನೆಕ್ ಟಾಪ್. ಇದು ಸ್ಲೀವ್ಲೆಸ್ ಇದೆ. ಆ್ಯಂಡ್ ಇದರಲ್ಲಿ ಬಂದು ಅಂದರೆ ಸ್ವಲ್ಪ ತೆಳು ಅಂತ ನಾನು ಅಂದ್ಕೊಂಡೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ ಯಾಕಂದರೆ ಕಾಟನ್ ಟಾಪ್ ಅಲ್ವಾ, ಸ್ವಲ್ಪ ಇದು ಫಿಟ್ಟಿಂಗ್ ಆಗೇ ಚೆನ್ನಾಗಿ ಬರುತ್ತೆ ಅಂದ್ಕೊಂಡೆ. ಬಟ್ ಇದು ಸ್ವಲ್ಪ ಲೂಸ್ ಇತ್ತು ಅವಳಿಗೆ. ಆ್ಯಂಡ್ ನಾನು ಇದನ್ನು ಇನ್ಶರ್ಟ್ ಮಾಡಿ ಅವಳಿಗೆ ವೇರ್ ಮಾಡಿಸಿರೋದು. ಔಟ್ ಆಫ್ 10 ರೇಟಿಂಗ್ಸ್ ಕೊಡಬೇಕು ಅಂದರೆ ಔಟ್ ಆಫ್ 10 ಒಂದು 8 ಕೊಡ್ತೀನಿ. ಸೊ ಇದು ಬಂದು ಸೆಕೆಂಡ್ ಪಾರ್ಸೆಲ್. ನಾನು ಆಲ್ಮೋಸ್ಟ್ ಇವಾಗ ಯಾವ ಥರ ಬುಕ್ ಮಾಡಿದ್ದೀನಿ ಅಂದರೆ ಟಾಪ್ಗೆ ಪ್ಯಾಂಟು ಸೂಟ್ ಆಗಬೇಕು ಆ ಥರ ನಾನು ಇವಾಗ ಒಂದು ಟಾಪ್ ಬುಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು ಪ್ಯಾಂಟ್ ಬುಕ್ ಮಾಡಿದ್ದೀನಿ. ನಾನು ಫಸ್ಟ್ ವೀಡಿಯೋ ಹಾಕಿದ್ನಲ್ಲ ಎಲ್ಲೋ ಮಸ್ಟರ್ಡ್ ಟಾಪ್ಗೆ, ಆ ಟಾಪ್ಗೆ ನಾನು ಇದೇ ಪ್ಯಾಂಟ್ ವೇರ್ ಮಾಡಿದ್ದು. ನನಗೆ ಈ ಪ್ಯಾಂಟ್ ಅಂತೂ ನನ್ನ ಮೋಸ್ಟ್ ಫೇವ್ರೆಟ್ ಪ್ಯಾಂಟ್. ಯಾಕಂದರೆ ನನಗೆ ಕ್ವಾಲಿಟಿನೂ ತುಂಬ ಇಷ್ಟ ಆಯಿತು. ನಾನು ಇದಕ್ಕೆ ಅಮೌಂಟ್ ಕೊಟ್ಟಿರೋದು ಬಂದು 203. ಬಟ್ ಇದು 203ಗೆ ತುಂಬಾ ವರ್ತಿದೆ. ಯಾಕಂದರೆ ನೋಡಿ ಇಲ್ಲೆಲ್ಲ ಸ್ಟಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಓವರ್ ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಸ್ಟಿಚ್ಚಿಂಗಲ್ಲಿ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಸಾಫ್ಟ್ ಆಗಿದೆ. ಪ್ಯಾಂಟ್ ಕೂಡ ಅಷ್ಟೇ, ಅವಳಿಗೆ ವೇರ್ ಮಾಡಿದ್ರೆ ತುಂಬಾ ಲುಕ್ ಇತ್ತು. ಸೊ ನಾನು ಈ ಪ್ಯಾಂಟ್ನ ಈ ಟಾಪ್ಗೆ ವೇರ್ ಮಾಡಿದ್ದೆ. ನಾನೊಂದು 10ಗೆ 9 ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ರೇಟಿಂಗ್ಸ್ ಆಗಿ. ಥರ್ಡ್ ಪಾರ್ಸೆಲ್ ಬಂದು ನಾನಿವಾಗ ಒಂದು ಜಂಪ್ ಸೂಟ್ ಬುಕ್ ಮಾಡಿದ್ದೀನಿ. ಸೊ ಜಂಪ್ ಸೂಟ್ ಈ ಥರ ಇದೆ. ಇದು ವೈಟ್ ಕಲರ್ ಟೀ ಶರ್ಟ್ ಕೊಟ್ಟಿದ್ದಾರೆ. ಇದು ಬಂದು ಜರ್ಸಿ ಮೆಟೀರಿಯಲಲ್ಲಿದೆ, ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ಇದು ಲೆಂತ್ ಎಲ್ಲ ಓಕೆ ಕರೆಕ್ಟಾಗಿದೆ, ಅವಳಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಬಟ್ ಪ್ಯಾಂಟ್ ಹೇಳಬೇಕಂದ್ರೆ ಈ ಜಂಪ್ ಸೂಟ್ದು ಪ್ಯಾಂಟ್ ಹೇಳಬೇಕಂದ್ರೆ ಇಲ್ಲಿ ಸ್ವಲ್ಪ ಅವಳಿಗೆ ಟೈಟ್ ಆಗುತ್ತೆ ಲೆಗ್ ಹತ್ರ. ಮತ್ತು ಇದೆಲ್ಲ ಕರೆಕ್ಟಾಗಿ ಫಿಟ್ಟಿಂಗಾಗಿ ಕೂತ್ಕೊಳುತ್ತೆ. ಬಟ್ ಇದು ಹಾಕೊಂಡ್ರೆ ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬ ಇಷ್ಟ ಆಯ್ತು. ಇದು ಹಾಕೊಂಡಾಗ ಅವಳಿಗೆ ಆ್ಯಂಕಲ್ ಲೆಂತ್ ಇತ್ತು ಮತ್ತು ಈ ಪಾರ್ಟಲ್ಲಿ ಮಾತ್ರ ಸ್ವಲ್ಪ ಟೈಟ್ ಅನಿಸ್ತು. ಬಟ್ ಓವರ್ ಆಲ್ ಓಕೆ. ಬಟ್ ಇದು ಮಾತ್ರ ಜರ್ಸಿ ಥರ ಟೈಪ್ ಕೊಟ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ನಾರ್ಮಲ್ ರೇಯಾನ್ ಮೆಟೀರಿಯಲ್ ಬರುತ್ತೆ ಅಂತ, ಬಟ್ ಇದು ಜರ್ಸಿ ಟೈಪ್ ಬಂದಿದೆ. ಸೊ ಓಕೆ, ಚೆನ್ನಾಗಿತ್ತು. ಅವಳು ವೇರ್ ಮಾಡಿದಾಗ ಅವಳಿಗೆ ಚೆನ್ನಾಗಿತ್ತು. ಸೊ ಇದ್ರ ಅಮೌಂಟ್ ಬಂದು 277 ಆಗುತ್ತೆ. ಆ್ಯಂಡ್ ನಾನು ಇದಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀನಿ ಅಂತ ಅಂದರೆ ಒಂದು 10ಗೆ 9 ಕೊಡ್ತೀನಿ. ನನಗೆ ಇಷ್ಟ ಆಯಿತು. ಬಟ್ ಇದೊಂದೇ ಒಂದು ಜರ್ಸಿ ಮೆಟೀರಿಯಲ್ ಅನ್ನೋದು ಬಿಟ್ಟರೆ ಬಟ್ ಓಕೆ ಎಲ್ಲ ಓವರ್ ಆಲ್ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಬ್ಲ್ಯಾಕ್ ವೈಟಲ್ಲೇ ಬುಕ್ ಮಾಡಿದ್ದೀನಿ. ತುಂಬ ಲುಕ್ ಇರುತ್ತೆ. ನನಗಂತೂ ಬ್ಲ್ಯಾಕ್, ಯಾರಿಗೆಲ್ಲ ಬ್ಲ್ಯಾಕ್ ವೈಟ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ನನಗೂ ಅಷ್ಟೇ ತುಂಬಾ ಇಷ್ಟ ಬ್ಲ್ಯಾಕ್ ವೈಟೇ ಜಾಸ್ತಿ. ಇವಾಗ ಏನೇ ಒಂದು ಆರ್ಡರ್ ಮಾಡಬೇಕಂದ್ರೂ ಅಥವಾ ಯಾವುದೇ ಒಂದು ಅಂಗಡಿಗೆ ಹೋಗ್ಬೇಕಂದ್ರೂ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಬ್ಲ್ಯಾಕ್ ಮತ್ತು ವೈಟ್. ಸೊ ನಾನಿವಾಗ ನೆಕ್ಸ್ಟ್ ಈ ಸ್ಕರ್ಟ್ ಬುಕ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಕಾಟನಲ್ಲಿ ಬಂದಿದೆ ಸ್ಕರ್ಟು. ಆ್ಯಂಡ್ ಇಲ್ಲೊಂದು 3 ಬಟರ್ಫ್ಲೈಸ್ದು ಪ್ರಿಂಟ್ ಬಂದಿದೆ. ಇದು ಎಲಾಸ್ಟಿಕ್ ಆ್ಯಂಡ್ ಇದು ಲೆಂತ್ ಎಲ್ಲ ಓಕೆ ಅವಳಿಗೆ ಕರೆಕ್ಟಾಗಿತ್ತು. ಇದ್ರ ಮೇಲೆ ನಾವು ಇವಾಗ ಒಂದು ವೈಟ್ ಟೀ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮನೇಲಿ ಇದ್ದಿದ್ದು ಒಂದು ವೈಟ್ ಟಾಪ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಇಲ್ಲಾಂದರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಬಂದಿರುತ್ತೆ. ಸೊ ಇದು ಬಂದು ಅವಳಿಗೆ ವೈಟ್ ಟೀ ಶರ್ಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸ್ತಾ ಇತ್ತು. ಇನ್ಶರ್ಟ್ ಮಾಡಿದರೆ ನಾನು ಜಸ್ಟ್ ಒಂದು ವೈಟ್ ಟಾಪ್ ಹಾಕಿ ಅದು ಒಂದು ಫೋಟೋ ಇಡ್ತಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 131 ಆಗುತ್ತೆ. ಆ್ಯಂಡ್ ವರ್ತಾ ಅಂತ ಕೇಳಿದ್ರೆ ಓಕೆ ಅಂತ ಅನಿಸುತ್ತೆ. ಯಾಕಂದರೆ ಇದೂ ಅಷ್ಟೇ ಸ್ವಲ್ಪ ನಾವೇನೇ ಮೀಶೋಲ್ಲಿ ನಾನು ಇವಾಗ ಆಲ್ಮೋಸ್ಟ್ ಸ್ಟೇಷನ್ ಬುಕ್ ಮಾಡಿದ್ದೀನಿ, ಸ್ವಲ್ಪ ತೆಳು ಥರನೇ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಇದು 131ಗೆ ವರ್ತ್ ಅಂತ ಅನಿಸ್ತು ನನಗೆ. ಸೊ ಇದಕ್ಕೆ ನಾನು 10ಗೆ ರೇಟಿಂಗ್ಸಲ್ಲಿ ಹೇಳಬೇಕಂದ್ರೆ 10ಗೆ 8 ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಪಾರ್ಸೆಲ್ ಬಂದು
ನಾನು ಬುಕ್ ಮಾಡಿರೋದು ಪಿಂಕ್ ಪ್ಯಾಂಟ್ ಟಾಪ್ ಬಾಟಮ್ ಸೆಟ್ ಅಂತ. ಇದು ಲೈಕ್ ಕಾರ್ಡ್ ಸೆಟ್ ಥರನೇ ಸೇಮ್ ಅದೇ ಥರನೇ ಇರೋದು. ಇದು ಬಂದು 2 ಪೀಸ್ ಸೆಟ್. ಒಂದು ಪ್ಯಾಂಟ್ ಬಂದಿದೆ ಆ್ಯಂಡ್ ಇನ್ನೊಂದು ಈ ಥರ ಟಾಪ್ ಬಂದಿದೆ, ಸ್ಲೀವ್ಲೆಸ್ ಟಾಪು. ಈ ಮೆಟೀರಿಯಲ್ ಯಾವ ಥರ ಅಂತ ಅಂದರೆ ತುಂಬ ತೆಳು ಇದೆ ನೋಡಿ. ಇನ್ನರಾಗಿ ಬರೀ ಇದು ಒಂದೇ ಒಂದು ಕೊಟ್ಟಿರೋದು ವೈಟಾಗಿ, ಅದು ಹಾಫ್ ಕೊಟ್ಟಿದ್ದಾರೆ. ಬಿಟ್ಟರೆ ಫುಲ್ ಈ ಥರ ನಾರ್ಮಲ್ ಬ್ಲೂ ಕಲರ್ ಬಂದಿದೆ ಬಟ್ಟೆ. ಸ್ವಲ್ಪ ಮಾತ್ರ ಲೈಕ್ ಹಾಫಿಗೆ ಮಾತ್ರ ಈ ಥರ ವೈಟ್ ಕಲರ್ ಬಟ್ಟೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ಒಂದು ಲೈಕ್ ಜಸ್ಟ್ ಒಂದು ನಾರ್ಮಲ್ ಆಗಿ ಒಂದು ಟೇಪ್ ಥರ ಹಿಂಗೆ ಬಂದಿದೆ. ಆ್ಯಂಡ್ ಹಿಂದ್ಗಡೆ ಟೈಯಿಂಗಿಗೆ ಈ ಥರ ಕೊಟ್ಟಿದ್ದಾರೆ. ಸೊ ಇದು ಬಂದು ಅವಳಿಗೆ ಲೈಕ್ ಕ್ರಾಪ್ ಟಾಪ್ ಥರ ಬಂದಿತ್ತು, ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇತ್ತು. ಆ್ಯಂಡ್ ಬಾಟಮ್ ಚೆನ್ನಾಗಿದೆ. ಇಲ್ಲಿ ಬಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಕೆಳಗಡೆ, ಲೈಕ್ ಪ್ಲಾಜೋ ಪ್ಯಾಂಟ್ ಥರನೇ ಆಲ್ಮೋಸ್ಟ್ ಬಂದಿದೆ. ಇಲ್ಲೂ ಕೂಡ ಎಲಾಸ್ಟಿಕ್ ಇದೆ. ತೆಳು ಅನ್ನೋದು ಬಿಟ್ಟರೆ ಬಟ್ ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ವೇರ್ ಮಾಡಿದ್ರೆ. ಆ್ಯಂಡ್ ಈ ಬಟ್ಟೆ ಕೂಡ ನನಗೆ ಇಷ್ಟ ಆಯಿತು, ಲುಕ್ ವೈಸ್ ತುಂಬ ಚೆನ್ನಾಗಿತ್ತು. ಈ ಬಟ್ಟೆ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಹೇಳಬೇಕು ಅಂದರೆ ಇದು 268 ಪೇ ಮಾಡಿರೋದು. ನಾನು ಆಲ್ಮೋಸ್ಟ್ ಎಲ್ಲನೂ 300 ಒಳಗಡೆ ಬುಕ್ ಮಾಡಿರೋದು. ಇದು ಪ್ರೈಸ್ ಬಂದು 268. ಆ್ಯಂಡ್ ರೇಟಿಂಗ್ಸ್ ಪ್ರಕಾರ ಹೋಗ್ಬೇಕಂದ್ರೆ ಒಂದು 10ಗೆ 9 ಕೊಡ್ತೀನಿ. ಚೆನ್ನಾಗೇ ಇದೆ, ಬಟ್ ಲುಕ್ ವೈಸ್ ಚೆನ್ನಾಗಿದೆ, ಆದರೆ ಹೇಳಿಲ್ವಾ ತೆಳು ಅಷ್ಟೇ. ಸೊ ಓಕೆ, ನನಗಿದು ಇಷ್ಟ ಆಯಿತು. ಸೊ ಇವಾಗ ನೆಕ್ಸ್ಟ್ ಪಾರ್ಸಲ್ ಇದು ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ಇದು ಬಾಟಮ್ ಆ್ಯಂಡ್ ಟಾಪ್ ಸೆಟ್ ಅಂತಲೇ ಅಷ್ಟೇ ಕೊಟ್ಟಿರೋದು. ಇದ್ರದ್ದು ಲಿಂಕ್, ಪ್ರಾಡಕ್ಟ್ ಕೋಡ್ ಎಲ್ಲ ನಾನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಕ್ಲಿಕ್ ಮಾಡಿ ನೀವು ವಿಸಿಟ್ ಮಾಡಿ ನಿಮಗೆ ಬುಕ್ ಮಾಡ್ಕೊಬೋದು. ಸೊ ಇದು ಬಂದು ನಾನು ಟಾಪ್ ಆ್ಯಂಡ್ ಬಾಟಮ್ ಸೆಟ್ ಅಂತ ಬುಕ್ ಮಾಡಿದ್ದು. ಇದು ಬಂದು ಬಾಟಮ್ ಆಗಿದೆ. ಈ ಥರ ಹಿಂಗೆ ಮುಂದೆ ಹಿಂಗೆ ಟೈಯಿಂಗ್ ಕೊಟ್ಟಿದ್ದಾರೆ. ಜಸ್ಟ್ ಶಾರ್ಟ್ಸ್ ಅಷ್ಟೇ. ಇದು ತುಂಬಾ ಟೈಟ್ ಇತ್ತು ವಿಸ್ಮಯಗೆ. ನನ್ನ ಮಗಳಿಗೆ ಹಾಕಿದಾಗ ಅವಳಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಫಿಟ್ಟಿಂಗಾಗಿ ಟೈಟಾಗಿ ಕೂತಿದೆ. ಇದು ಸ್ವಲ್ಪ ಟೈಟ್ ಅನಿಸ್ತು ನನಗೆ. ಇನ್ನೊಂದು ಸೈಜ್ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಆಲ್ಮೋಸ್ಟ್ ನಾನು 4 to 5 ಇಯರ್ಸ್ ಏಜ್ ಒಳಗಡೆ ಬುಕ್ ಮಾಡಿದ್ದು. ಎಲ್ಲ ಓಕೆ, ಬಟ್ ಇದು ಮಾತ್ರ ಯಾಕೋ ಸ್ವಲ್ಪ ಟೈಟ್ ಅನಿಸ್ತು ನನಗೆ. ಅವಳಿಗೆ ಈ ಟೀ ಶರ್ಟ್ ಹಾಕಬೇಕಾದ್ರೆ ಸ್ವಲ್ಪ ಹಾಕೋಕ್ಕೆ ಕಷ್ಟ ಆಗ್ತಾಯಿತ್ತು. ಅವಳು ಟೀ ಶರ್ಟೇ ಹಾಕ್ಸ್ಕೊತಾ ಇರಲಿಲ್ಲ, ಸ್ವಲ್ಪ ಟೈಟ್ ಅನಿಸಿದ್ದಕ್ಕೆ. ಸೊ ಇದರಲ್ಲೊಂದು ಹಾರ್ಟ್ ಸಿಂಬಲ್ ಆಗಿ ಒಂದು ಪ್ರಿಂಟ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದು ಈ ಥರ ಬಟರ್ಫ್ಲೈ ಸ್ಲೀವ್ಸ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಫುಲ್ಲು ಟೈಟಾಗೇ ಇದೆ. ಇದನ್ನು ಅವಳಿಗೆ ಇನ್ಶರ್ಟ್ ಮಾಡಿ ಹಾಕಿದೆ. ನೋಡೋಕೆ ಚೆನ್ನಾಗೇ ಕಾಣಿಸ್ತಿತ್ತು, ಆದರೆ ಸ್ವಲ್ಪ ಟೈಟ್ ಇರೋ ಕಾರಣದಿಂದ ನಾನು ರಿಟರ್ನ್ ಕೊಡ್ತಾಯಿದ್ದೀನಿ. ಇದ್ರ ಪ್ರೈಸ್ ಹೇಳಬೇಕಂದ್ರೆ ಇದು 211 ಆಗಿದೆ. 211 ಕೊಟ್ಟಿದ್ದೀನಿ. ಆ್ಯಂಡ್ ರೇಟಿಂಗ್ ಪ್ರಕಾರ ಹೋದರೆ ನಾನು ಅದೇ ಸ್ವಲ್ಪ ಟೈಟ್ ಅನ್ನೋದು ಬಿಟ್ಟರೆ 10ಗೆ 8 ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಸಲ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪಾರ್ಸಲ್ ಬಂದ್ಬಿಟ್ಟು ನಾನು ಇವಾಗ ಒಂದು ವೈಟ್ ಟಾಪ್ ಬುಕ್ ಮಾಡಿದೆ ಅವಳಿಗೆ. ಅಂದರೆ ಈ ಥರ ಬಿಂದಿ ಥರ ಇರೋದು ಟಾಪ್, ಅಂದರೆ ಚುಕ್ಕಿ ಚುಕ್ಕಿ ಥರ ಇರೋ ಡಿಸೈನ್ ಬುಕ್ ಮಾಡಿದ್ದೀನಿ. ಇದು ಪ್ರಿಂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ಬಟನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಒಂದು ಲೈಕ್ ನಾರ್ಮಲಾಗಿ ಸ್ಮಾಲ್ ಬೋ ಡಿಸೈನ್ ಕೊಟ್ಟಿದ್ದಾರೆ. ಇದು ಎಲಾಸ್ಟಿಕ್ ಬಂದಿದೆ, ಕೆಳಗಡೆ ಎಲಾಸ್ಟಿಕ್ ಬಂದಿದೆ. ಅವಳಿಗೆ ಈ ಥರ ವೇರ್ ಮಾಡಿದ್ರೆ ಹಿಂಗೆ ಇಲ್ಲಿ ಜಸ್ಟ್ ಹಿಂಗೆ ಬಂದು ಈ ಥರ ಹಿಂಗೆ ಕುತ್ಕೊಳುತ್ತೆ. ಚೆನ್ನಾಗಿದೆ ಟಾಪು. ಆ್ಯಂಡ್ ಇಲ್ಲಿ ಬಂದು ಹಿಂಗೆ ಲೈಕ್ ಪರ್ಫೆಕ್ಟಾಗಿ ಹಿಂಗೆ ಕುತ್ಕೊಳುತ್ತೆ. ಇದು ಬಂದು ಸ್ಲೀವ್ಸ್ ಮಾತ್ರ ಅವಳಿಗೆ ಸ್ವಲ್ಪ ಹಿಂಗೆ ಎತ್ಕೊಳಂಗೆ ಕಾಣಿಸ್ತಾ ಇತ್ತು. ಇದು ಕೂಡ ಬಟರ್ಫ್ಲೈ ಸ್ಲೀವ್ಸ್ ಬಂದಿರೋದು. ಆ್ಯಂಡ್ ಕಾಲರ್ ಕೂಡ ಇದೆ ಈ ಶರ್ಟ್ಗೆ. ಸೊ ಈ ಟಾಪ್ ಬಂದು 207 ಪೇ ಮಾಡಿದ್ದೀನಿ ನಾನು. ಅಮೌಂಟ್ ಎಷ್ಟಾಗಿದೆ. ಸೊ ಇದು ಪಕ್ಕದಲ್ಲಿ ಅವಳು ವೇರ್ ಮಾಡಿ ತೋರಿಸಿದಾಳೆ. ಅವಳಿಗೆ ಇದಕ್ಕೆ ನಾನು ಒಂದು ನಾರ್ಮಲ್ ಮನೇಲಿ ಬ್ಲೂ ಶಾರ್ಟ್ಸ್ ಇತ್ತು. ನೀವು ಇದಕ್ಕೆ ಬ್ಲೂ ಶಾರ್ಟ್ಸ್ ಆದರೂ ಹಾಕೊಬೋದು, ಅಂದರೆ ಫುಲ್ ಪ್ಯಾಂಟ್ ಹಾಕೊಬೋದು. ನಾನು ಜೀನ್ಸ್ ಶಾರ್ಟ್ಸ್ ಹಾಕಿದ್ದೀನಿ ಅವಳಿಗೆ. ಮತ್ತು ಇದು ನಾನು ಬ್ಲ್ಯಾಕ್ ಪ್ಯಾಂಟ್ ನಾನು ಫಸ್ಟ್ ತೋರಿಸಿದ್ನಲ್ಲ, ಅದ್ರ ಜೊತೆ ಕೂಡ ನಾನು ಇದನ್ನು ಹಾಕಿದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶಾರ್ಟ್ಸ್ ಜೀನ್ಸ್ ಅನ್ನೋದಕ್ಕಿಂತ ಬ್ಲ್ಯಾಕ್ ಪ್ಯಾಂಟಿಗೆ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ಸೊ ಇದಕ್ಕೆ ನಾನು 10ಗೆ 8 ರೇಟಿಂಗ್ಸ್ ಕೊಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಪಾರ್ಸಲ್ ಆ್ಯಂಡ್ ಇದೇ ಲಾಸ್ಟ್ ಪಾರ್ಸಲ್. ನನಗಿದು ಏನಂತ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಬುಕ್ ಮಾಡಿದ್ದು ಬಂದು ಇಲ್ಲಿ ಹಾಕಿದ್ದೀನಿ ನೋಡಿ ಪಿಕ್ಚರ್. ಈ ಥರ ಇರೋ ಫ್ರಾಕ್ನ ನಾನು ಬುಕ್ ಮಾಡಿದ್ದು. ಅದರಲ್ಲಿ ವೈಟ್ ಟೀ ಶರ್ಟ್ ಥರ ಒಂದು ಟಾಪ್ ಇತ್ತು. ಆ್ಯಂಡ್ ಒಂದು ಅದ್ರ ಮೇಲೆ ಜಸ್ಟ್ ಈ ಥರ ನಾರ್ಮಲ್ ಫ್ರಾಕ್ ಇತ್ತು. ಬಟ್ ಆದರೆ ಅದು ಬಂದಿರೋದು ಫುಲ್ ಫ್ರಾಕ್ ಕೊಟ್ಬಿಟ್ಟಿದ್ದಾರೆ. ಈ ಥರ ಸ್ಲೀವ್ಸ್ ಈ ಥರ ಬಂದಿದೆ, ಬಟರ್ಫ್ಲೈ ಸ್ಲೀವ್ಸ್ ಸೇಮ್. ಇದೊಂಥರ ನಾರ್ಮಲ್ ಫ್ರಾಕ್ ಥರನೇ ನನಗೆ ಫೀಲ್ ಆಯಿತು. ನಾನು ಒಂಥರ ಡಿಫ್ರೆಂಟಾಗಿತ್ತಲ್ಲ ಅಂದ್ಬಿಟ್ಟು ಅದು ಟಾಪ್ ಮೇಲೆ ಲೈಕ್ ಫ್ರಾಕ್ ಬಂದಿತ್ತಲ್ಲ, ಅದು ಚೆನ್ನಾಗಿ ಕಾಣಿಸ್ತು ಅಂತ ನಾನು ಬುಕ್ ಮಾಡಿದೆ. ಬಟ್ ನನಗೆ ಯಾಕೋ ಇದು ಸ್ಯಾಟಿಸ್ಫೈಯೇ ಆಗಿಲ್ಲ. ಯಾಕಂದರೆ ನಾನು ಬುಕ್ ಮಾಡಿದ್ದೇ ಒಂದು, ಅದು ಬಂದಿದ್ದೇ ಒಂದು. ಸೊ ಇದೊಂದೇ ಒಂದು ಸ್ಕ್ಯಾಮ್ ಆಗಿರೋದು ಅಷ್ಟೇ. ನನಗೆ ಯಾಕೋ ಇದು ಅಷ್ಟು ಅಂದರೆ ಪ್ರಿಂಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಸಾಫ್ಟ್ನೆಸ್ ಎಲ್ಲ ಚೆನ್ನಾಗಿದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿಲ್ವಲ್ಲ, ಅದಕ್ಕೋಸ್ಕರ ನಾನು ಇದನ್ನು ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಅಮೌಂಟ್ ಎಷ್ಟು ಕೊಟ್ಟೆ ಅಂತ ಅಂದರೆ
ಇದು ನಾಟ್ ವರ್ತ್ ಅಂತಲೂ ಅನಿಸುತ್ತೆ. ಇದಕ್ಕೆ ಅಮೌಂಟ್ ನಾನು 291 ಕೊಟ್ಟಿದ್ದೀನಿ. ಸೊ ನನಗೇನು ಇದು ನಾಟ್ ವರ್ತ್ ಅನಿಸ್ತು, ಯಾಕಂದರೆ ನಾನು ಬುಕ್ ಮಾಡಿದ್ದೇ ಬಂದಿದ್ರೆ ನನಗೆ ಇಷ್ಟ ಆಗ್ತಿತ್ತೇನೋ ಮೇ ಬಿ. ಬಟ್ ಇದು ನಾನು ಬೇರೆದು ಬಂದಿರೋದ್ರಿಂದ ನನಗಿದು ರಿಟರ್ನ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು 10ಗೆ ಏನು ರೇಟಿಂಗ್ಸ್ ಕೊಡೋದು, ಬಟ್ಟೆ ಕ್ಲಾತ್ ಮೇಲೆ ಅಂತ ಹೋದರೆ ಒಂದು 4 ಪಾಯಿಂಟ್ಸ್ ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಆ್ಯಂಡ್ ನನ್ನ ಮಗಳಿಗೆ ವೇರ್ ಮಾಡಿದ್ದು ಕೂಡ ನೀವು ನೋಡಿರ್ತೀರ ಯಾವ್ಯಾವ ಬಟ್ಟೆ ಯಾವ್ಯಾವ ಥರ ಇರುತ್ತೆ ಅಂತ. ಬಿಕಾಸ್ ನಾನು ಕೂಡ ರಿವ್ಯೂಸ್ ನೋಡಿನೇ ಆರ್ಡರ್ ಮಾಡಿ, ಅದು ಆರ್ಡರ್ ಮಾಡಬೇಕಾದ್ರೆ ತುಂಬ ರಿವ್ಯೂಸ್ ನೋಡಿನೇ ಆರ್ಡರ್ ಮಾಡಿರೋದು. ಅದರಲ್ಲೂ ಸ್ವಲ್ಪ ಸ್ಕ್ಯಾಮ್ ಆಗೋದೆಲ್ಲ ನಾರ್ಮಲ್ ಆಗಿರುತ್ತೆ. ಸೊ ನನಗೆ ಈ ಥರ ಆ ಬಟ್ಟೆಗೆ ಸ್ಕ್ಯಾಮ್ ಆಗಿದ್ದು ನನಗೆ ಇಷ್ಟನೇ ಆಗಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಬುಕ್ ಮಾಡೋದ್ರಿಂದ, ಆರ್ಡರ್ ಮಾಡ್ತಾ ಇರೋದ್ರಿಂದ ಮೀಶೋದಲ್ಲಿ ನನಗೆ ಒಂದು ಗುಡ್ ಪಾಸಿಟಿವ್ ವೇ ಥರ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಓಕೆ, ಬಟ್ ಯಾವುದೋ 1-2ದಿಂದ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ನಾನು ಅಂದ್ಕೊಂಡಿರೋಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನೋಡಿದ ಫೋಟೋನೇ ಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅದು ವೇರ್ ಮಾಡಿದಾಗೂ ಅಷ್ಟೇ ಸ್ವಲ್ಪ ಕಂಫರ್ಟ್ ಇರಲಿಲ್ಲ ಅವಳಿಗೆ. ಒಂದೊಂದು ನಾನು ತೋರಿಸಿದ್ನಲ್ಲ, ಒಂದೊಂದು ಬಟ್ಟೆ ಕಂಫರ್ಟ್ ಇಲ್ಲ, ಆ್ಯಂಡ್ ಒಂದು ಬಟ್ಟೆ ಸ್ವಲ್ಪ ಲೂಸ್ ಇತ್ತು, ಮತ್ತು ಇನ್ನೊಂದು ಫುಲ್ ಡಿಫ್ರೆಂಟ್ ಚೇಂಜ್ ಇತ್ತು. ಸೊ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದು ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ತಿಳ್ಕೊತೀನಿ. ಆ್ಯಂಡ್ ಇದೇ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಪ್ರತಿಯೊಂದೂ ನಿಮಗೆ ಹೆಲ್ಪ್ಫುಲ್ ವೀಡಿಯೋ ಆಗೋ ಥರ ನಾನು ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್, ಬೈ.